ಜಗ್ಗುಬಾಯ್ ಇವತ್ತಿನ ಸ್ಪೆಷಲ್ ಏನು? ಇವತ್ತಿನ ಸ್ಪೆಷಲ್ ಚಿಕನ್ ಗೀ ರೋಸ್ಟ್. ಹಾಯ್ ಹಲೋ ನಮಸ್ತೆ. ನಾನಿವತ್ತು ಚಿಕನ್ ಗೀ ರೋಸ್ಟ್ ನಮ್ಮ ಕ್ಯಾಟ್ರಿಂಗ್ ಸ್ಟೈಲಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನಿವತ್ತು ಚಿಕನ್ ಗೀ ರೋಸ್ಟ್ಗಾಗಿ 2 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಕೆಲವು ಪದಾರ್ಥಗಳನ್ನ ನಾನು ನಿಮಗೆ ಮೆನ್ಷನ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು 50 ಗ್ರಾಮಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ, ಒಂದು 10 ಗ್ರಾಮಷ್ಟು ಚಕ್ಕೆ ತಗೊಂಡಿದ್ದೀನಿ, ಒಂದು 100 ಗ್ರಾಮಷ್ಟು ಧನಿಯಾ ಬೀಜ ತಗೊಂಡಿದ್ದೀನಿ, ಒಂದು ಚಿಕ್ಕ ಎಸ್ಲಷ್ಟು ಶುಂಠಿ ತಗೊಂಡಿದ್ದೀನಿ, ಒಂದು 10ರಿಂದ 20 ಗ್ರಾಮಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ, ಒಂದು 5 ಗ್ರಾಮಷ್ಟು ಮೆಂತ್ಯ ತಗೊಂಡಿದ್ದೀನಿ, ಒಂದು 100 ಗ್ರಾಮಷ್ಟು ತುಪ್ಪ ತಗೊಂಡಿದ್ದೀನಿ, ಒಂದು 10 ಗ್ರಾಮಷ್ಟು ಜೀರಿಗೆ ತಗೊಂಡಿದ್ದೀನಿ, 100 ಗ್ರಾಮಷ್ಟು ಪ್ಯೂರ್ ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಂದು 50 ಗ್ರಾಮಷ್ಟು ಕಾಳು ಮೆಣಸು ತಗೊಂಡಿದ್ದೀನಿ, ಒಂದು 4 ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪ ನಾನು ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ. ನಾನಿವತ್ತು ಗೀ ರೋಸ್ಟ್ ಮಾಡಲಿಕ್ಕೋಸ್ಕರ ಒಂದು ಸ್ವಲ್ಪ ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು 50 ಗ್ರಾಮಷ್ಟು ತುಪ್ಪ ಹಾಕ್ತಿದ್ದೀನಿ. ಈಗ ತುಪ್ಪ ಚೆನ್ನಾಗಿ ಕಾದಾದ್ಮೇಲೆ ಮೆಂತ್ಯ ಹಾಕ್ಕೊಳ್ಳಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮೆಂತ್ಯ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಚಕ್ಕೆ ಹಾಕ್ಕೊಳ್ಳಿ. ಚಕ್ಕೆ ಬಿಸಿ ಆದಮೇಲೆ ಕಾಳು ಮೆಣಸಿನ ತಂದು ಹಾಕ್ಕೊಳ್ಳಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಬ್ಯಾಡಗಿ ಮೆಣಸಿಗೆ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಅದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಈಗ ಧನಿಯಾ ಬೀಜ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ ನಾವು ಜೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಜೀರಿಗೆ ಸ್ವಲ್ಪ ಬಿಸಿ ಆದರೆ ಸಾಕು. ಅದ್ರ ಜೊತೆಗೆ ನಾವೀಗ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಘಮ ಸ್ಮೆಲ್ ಬರುತ್ತೆ. ನೋಡಿ, ಇವಾಗ ಇದು ನಾವು ಒಲೆಯಿಂದ ಇಳಿಸಿಟ್ಕೊಂಡಿದ್ದೀವಿ. ಫುಲ್ ತಣ್ಣಗಾಗಿದೆ. ಇವಾಗಲೇ ಇದು ಘಮ ಅಂತ ಸ್ಮೆಲ್ ಬರ್ತಾಯಿದೆ. ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ನಾವೇನು ಸ್ವಲ್ಪ ಶುಂಠಿ ಇಟ್ಕೊಂಡಿದ್ವಲ್ಲ ಅದನ್ನು ಸಮೇತ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಈಗ ಎಲ್ಲ ಪದಾರ್ಥಗಳನ್ನ ನಾವು ಇದಕ್ಕೆ ಹಾಕಿದ್ದೇವೆ. ಈಗ ಇದನ್ನು ನಾವು ಚೆನ್ನಾಗಿ ರುಬ್ಕೊಳ್ಳೋಣ. ಈಗ ಮಸಾಲ ರುಬ್ಬಾಗೋದ್ರೊಳಗೆ ನಾವೀಗ ಚಿಕನ್ ಬೇಯಿಸ್ಕೊಳ್ಳೋಣ. ಚಿಕನ್ ಬೇಯಿಸೋಕ್ಕಿಂತ ಮುಂಚೆ ನಾವು ಒಂದು 100 ಗ್ರಾಮಷ್ಟು ತುಪ್ಪ ಹಾಕೋಣ. ಇದಕ್ಕೆ ನಾವು ಎಣ್ಣೆ ಬಳಸೋದಿಲ್ಲ. ಈಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋಣ. ಈ ತುಪ್ಪದಲ್ಲಿ ಕರಿಬೇವು ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಇವಾಗ. ನೋಡಿ, ಇವಾಗ ಕರಿಬೇವು ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ. ನಾನು ಇವಾಗ ಚಿಕನ್ ತೊಳೆದಿಟ್ಕೊಂಡಿರ್ತಕ್ಕಂಥ ಚಿಕನ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನಾವೀಗ ಒಂದು 50 ಗ್ರಾಮಷ್ಟು ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ.
ಸ್ವಲ್ಪ ಒಂದು 50 ಗ್ರಾಮಷ್ಟು ಉಪ್ಪು ಆಡ್ ಮಾಡ್ಕೊಳ್ಳೋಣ ಇದಕ್ಕೆ. ಇದು ಉಪ್ಪು ಮತ್ತು ಅರಿಶಿನ ಪುಡಿ ಇವೆರಡರ ಜೊತೆನೇ ಚೆನ್ನಾಗಿ ಬೇಯಬೇಕೀಗ. ಜಗ್ಗುಬಾಯ್ ಮಸಾಲ ರೆಡಿ. ನೋಡಿ ಇವಾಗ ನಾವೀಗ ಮಸಾಲೆ ಹಾಕಿದ್ದೀವಿ. ಮಸಾಲೆ ಎಲ್ಲ ಸ್ಮೆಲ್ಲೆಲ್ಲ ಹೋಗಿದೆ. ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವೇನು ನೆನೆಸಿಟ್ಕೊಂಡಿದ್ದೀವಲ್ಲ ಹುಣಸೆಹಣ್ಣು ಹಾಕಿ ನಾವೀಗ ತಿರ್ಸ್ಕೊಳ್ಬೇಕು. ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ನಾನೀಗ. ನೋಡಿ ಈಗ ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ. ನಾನು ಇದ್ರ ಮೇಲೆ ಈಗ ಒಂದು 50 ಗ್ರಾಮಷ್ಟು ತುಪ್ಪ ಮತ್ತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜಗ್ಗುಬಾಯ್ ಚಿಕನ್ ಗೀ ರೋಸ್ಟ್ ಸೂಪರ್. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.